ಚನ್ನಪಟ್ಟಣ ಉಪಚುನಾವಣೆ ನಡೆಯಲಿಕ್ಕಿದೆ. ಮಹಾರಾಷ್ಟ್ರ ಚುನಾವಣೆ ಜೊತೆ ನಡೆಯುತ್ತೆ. ಇವತ್ತು 4 ರಾಜ್ಯಗಳ ಚುನಾವಣಾ ವೇಳಾಪಟ್ಟಿ ವೇಳೆ ಇವತ್ತಾಗತ್ತೆ ಅಂತಿತ್ತು. ಸಡನ್ನಾಗಿ ಡಿ ಕೆ ಶಿವಕುಮಾರ್ 20 ಜನರಿಗೆ ಅದರ ಮಧ್ಯಸ್ಥಿಕೆಯನ್ನು ಕೊಟ್ಟಿದ್ರು. ಬಟ್ ವರ್ಕೌಟ್ ಆಗಲಿಲ್ಲ, ಅದು ಬೇರೆ ವಿಚಾರ ಬಿಡಿ. ಈಗ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಯಾರು? ವಿಷಯ ಇಷ್ಟೇ, ಅಲ್ಲಿ ಕುಮಾರಸ್ವಾಮಿ ಅವರಿದ್ದರು, ಮಂಡ್ಯದಲ್ಲಿ ಗೆದ್ದಿದ್ದಾರೆ, ಅದು ಖಾಲಿಯಾಗಿದೆ. ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ನಡುವೆ ಒಂದು ಮಾತುಕತೆ ಆಗಿತ್ತು. ಯಾಕಂದರೆ ಡಿ ಕೆ ಸುರೇಶನ್ನು ಸೋಲಿಸೋದಕ್ಕೆ ಸಹಾಯ ಮಾಡಿದರು ಸಿ ಪಿ ಯೋಗೇಶ್ವರ್. ಡಾಕ್ಟರ್ ಮಂಜುನಾಥ್ ಗೆದ್ದು ಬಂದಿದ್ದರು. ಸೊ ಹಾಗಾಗಿ ಚನ್ನಪಟ್ಟಣವನ್ನು ಪಾಪ ಸಿ ಪಿ ಯೋಗೇಶ್ವರ್ ಕೊಡೋದಕ್ಕೆ ಕುಮಾರಸ್ವಾಮಿಗೆ ಏನು ಅಭ್ಯಂತರ ಇರಲಿಲ್ಲ ನನ್ನ ಪ್ರಕಾರ. ಅವರು ರೆಡಿ ಇದ್ದರು. ಆದರೆ ಯಡಿಯೂರಪ್ಪನಿಗೆ ಮತ್ತು ಯಡಿಯೂರಪ್ಪನವರ ಮಗನಿಗೆ ಅದನ್ನು ಕೊಡಲಿಕ್ಕೆ ಇಷ್ಟ ಇಲ್ಲ. ಇದನ್ನು ಅವರು ಹೋಗಿ ಕನ್ಫ್ಯೂಸ್ ಆಗಿಬಿಟ್ಟು ಕುಮಾರಸ್ವಾಮಿ ಅವರು ಅಮಿತ್ ಶಾ ಮುಂದೆ ಹೇಳ್ತಾರೆ. ಅಮಿತ್ ಶಾ ಒಂದೇ ಮಾತಿಗೆ ಹೇಳ್ಬಿಟ್ರಂತೆ, ಇಲ್ಲ 3 ಕ್ಷೇತ್ರ ಇದೆ, 2 BJP, 1 ನಿಮ್ಮದೇ ಹಾಕೊಳ್ಳಿ ಅಂತ. ಈಗ ಯಾರನ್ನು ಹಾಕೋದು? ಮೊನ್ನೆ ಪಾದಯಾತ್ರೆಗೂ ಸರಿಯಾಗಿ ಬರಲಿಲ್ಲ ಸಿ ಪಿ ಯೋಗೇಶ್ವರ್. ಇದೀಗ ಚನ್ನಪಟ್ಟಣ ಇಬ್ಬರು ಮದಗಜಗಳ ನಡುವಿನ ಮಹಾಸಮರವಾಗಿ ಮಾರ್ಪಟ್ಟಿದೆ. ಎಚ್ ಡಿ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ಗೆ ಕ್ಷೇತ್ರದಲ್ಲಿ ಅಸ್ತಿತ್ವದ ಹೋರಾಟ. ಯೋಗೇಶ್ವರ್ಗೆ ಹೇಗಾದರೂ ಮಾಡಿ ಸ್ಪರ್ಧೆ ಮಾಡಿ ಗೆದ್ದು ಮೇಲ್ಗೈ ಸಾಧಿಸುವ ತವಕ. ಕ್ಷೇತ್ರವನ್ನು ತಮ್ಮ ಪಕ್ಷದ ಬಳಿಯಲ್ಲೇ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಹಾತೊರೀತಾ ಇದ್ದಾರೆ. ಇದರ ಮಧ್ಯೆ ಡಿ ಕೆ ಶಿಯನ್ನು ಚನ್ನಪಟ್ಟಣ ಸೆಳೆದು ತಂದಿದೆ. ಬೈ ಎಲೆಕ್ಷನ್ ಗೆಲ್ಲಲು ಧ್ವಜ ರಾಜಕಾರಣ ಕೇಳಿದ ಡಿ ಸಿ ಎಂ ಧ್ವಜಾರೋಹಣ ಮಾಡಿದರು. ಮೊದಲ ಬಾರಿಗೆ ಊರು ಬಿಟ್ಟು ಚನ್ನಪಟ್ಟಣದಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದ್ದಾರೆ. ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಪಕ್ಕದಲ್ಲೇ ನಿನ್ನೆ ಯೋಗೇಶ್ವರ್ ಅವರನ್ನು ಕೂರಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಇವತ್ತು ನೋಡಿದರೆ ತಮ್ಮ ಹೇಳಿದ್ರಂತೆ ಬನ್ನಿ ಅಂತ. ನಾನು ಅವತ್ತಿನಿಂದ ಹೇಳ್ತಾ ಇದ್ದೀನಿ, ಸಿ ಪಿ ಯೋಗೇಶ್ವರ್ ಬಹುಶಃ ಕಾಂಗ್ರೆಸ್ಗೆ ಹೋಗೋ ಸಾಧ್ಯತೆ ಇದೆ. ಯಾಕೆ ಹಿಂಗೆಲ್ಲ ಆಯಿತು ಬನ್ನಿ ಹೇಳ್ತೀನಿ. ಯಾಕೆ ಯೋಗೇಶ್ವರಿಗೆ ಇಷ್ಟೆಲ್ಲ ಚನಿ ಕಷ್ಟ? ಯೋಗೇಶ್ವರ್ ಎಲ್ಲಿಗೆ ಹೋಗ್ತಾರೆ? ಯೋಗೇಶ್ವರಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ, BJPಯಿಂದ ಗೆದ್ದಿದ್ದಾರೆ, JDSಯಿಂದ ಗೆದ್ದಿದ್ದಾರೆ, JDSಯಿಂದ ಇಲ್ವಾ, ಪಕ್ಷೇತರ ಗೆದ್ದಿದ್ದಾರೆ, ಆಮೇಲೆ SP ಯಿಂದ ಗೆದ್ದಿದ್ದಾರೆ. ಅಕ್ಕಡಕ್ಕ ಇಕ್ಕಡಕ್ಕ ಹಂಗಾಗಿದೆ ಇವರಿಗೆ. ಬನ್ನಿ, ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಒಬ್ಬ ಒಕ್ಕಲಿಗ ಮತ್ತು ಪ್ರಬಲ ನಾಯಕ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಸಿ ಪಿ ಯೋಗೇಶ್ವರ್ಗೆ ಒಂದು ಸಲ್ಯೂಟ್ ಮಾಡ್ತೀನಿ ನಾನು ಯಾವತ್ತೂ ಕೂಡ. ಸಿ ಪಿ ಯೋಗೇಶ್ವರ್ MLA ಆಗಿದ್ದಾಗ ಚನ್ನಪಟ್ಟಣದ ಎಲ್ಲ ಕೆರೆಗಳನ್ನು ತುಂಬಿಸಿದರು. ಆನಂತರ ಬಂದವರು ಅಷ್ಟು ಪ್ರಭಾವಶಾಲಿಯಾಗಿ ಆ ಕೆಲಸ ಮಾಡಲಿಲ್ಲ. ಇವರು ಪಕ್ಷೇತರರಾಗಿ ನಿಂತು ಅನಿತಾ ಕುಮಾರಸ್ವಾಮಿಯನ್ನು ಸೋಲಿಸಿದಂಥ ಇತಿಹಾಸ ಇದೆ. ಅಡಕತ್ತರೆಯಲ್ಲಿ ಸಿಲುಕಿದ BJP ಹೈಕಮಾಂಡ್ ಈಗ ಏನು, JDS ಗೆದ್ದ ಕ್ಷೇತ್ರ JDSಗೆ ಬಿಟ್ಟು ಕೊಡಬೇಕಾಗಿದೆ. ಪಾಪ ಇವ್ರದೊಂದು ಬ್ಯಾಡ್ ಲಕ್ ನೋಡಿ. ಈಗ JDSಗೆ ಬಿಟ್ಟು ಕೊಟ್ಟರೆ ಇವ್ರಿಗಿರೋ ಅವಕಾಶ ಏನು? BJP MLC ರಾಜೀನಾಮೆ ಕೊಟ್ಟು JDS ಕೊಡಬೇಕು. ಸೋತೋದ್ರೆ ಅಲ್ಲಿ MLCನೂ ಇಲ್ಲ, ಯಾವನಿಗೆ ಬೇಕು ತಲೆನೋವು? ಇವರು BJP MLC ಈಗ ಯಾರು? ಸಿ ಪಿ ಯೋಗೇಶ್ವರ್. JDSಯಿಂದ BJPಯಿಂದ ಟಿಕೆಟ್ ಸಿಕ್ಕಿದ್ರೆ ತೊಂದರೆ ಇಲ್ಲ, ಅರ್ಥ ಆಯ್ತಾ ನಿಮಗೆ? ನಿಂತ್ಕೋಬೋದು, ನಿಂತ್ಕೊಂಡ್ರು, ಸೋತ್ರು ಪರವಾಗಿಲ್ಲ, MLC ಇದೆ. JDSಗೆ ಹೋಗಬೇಕು ಅಂತಂದರೆ MLCಗೆ ರಾಜೀನಾಮೆ ಕೊಡಬೇಕು, JDS ಅಭ್ಯರ್ಥಿಯಾಗಿ ನಿಲ್ಲಬೇಕು. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ರಾಜೀನಾಮೆ ಕೊಡೋದೇನೋ ಅದು ಗೊತ್ತಿಲ್ಲ. ಬಟ್ ಟೆಕ್ನಿಕಲ್ ಹೇಳಬೇಕು ಅಂದರೆ ಇನ್ನೊಂದು ಪಕ್ಷಕ್ಕೆ ಹೋದಾಗ ರಾಜೀನಾಮೆ ಕೊಟ್ಟು JDSನಿಂದ ನಿಲ್ಲಬೇಕು. JDSನಿಂದ ಒಂದು ವೇಳೆ ಸೋತ್ರು ಅಂದ್ಕೊಳ್ಳಿ, ಗೆದ್ದರೆ ಓಕೆ, ಸೋತ್ರು ಅಂದ್ಕೊಳ್ಳಿ, ಏನಾಗುತ್ತೆ? ಸಿಕ್ಕ MLC ಪಕ್ಷನೂ ಇಲ್ಲ BJPದು, ಯಾವನಿಗೆ ಬೇಕು? ಹಾಗಾಗಿ JDSಗೆ ಕ್ಷೇತ್ರ ಬಿಟ್ಟರೆ ಸೈನಿಕ ಬಂಡೇಳೋದು ಫಿಕ್ಸು. ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಯಾವಾಗ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ರು ಡಿ ಕೆ ಬ್ರದರ್ಸ್ ಅಲರ್ಟ್ ಆದರು. ಡಿ ಕೆ ಬ್ರದರ್ಸ್ಗೆ ಚನ್ನಪಟ್ಟಣ ಕ್ಷೇತ್ರವನ್ನು ಶತಾಯ ಗತಾಯ ಗೆಲ್ಲಲೇಬೇಕು. ಇಲ್ಲ ಅಂತಂದರೆ DKನ HDK ಅಂತಂದರೆ HDK ಅಂತಾರೆ ಜನ. ಯಾಕಂದರೆ ಮಂಡ್ಯದಲ್ಲಿ ಗೆದ್ದರು, ಚನ್ನಪಟ್ಟಣ ಗೆಲ್ತಾರೆ. ಆಮೇಲೆ ನಿಮ್ಮದೇ ತಮ್ಮ ಸ್ಪರ್ಧೆ ಮಾಡಿದಂಥ ಬೆಂಗಳೂರು ಗ್ರಾಮಾಂತರವನ್ನು ಎತ್ತಾಕೊಂಡು ಹೋದರು. ಅರೆ ಮರ್ಯಾದೆ ಪ್ರಶ್ನೆ ಅಲ್ವಾ DKಗೆ? ಹಾಗಾಗಿ DK ತೊಡೆ ತಟ್ಟು ಹೇಳಿದ್ರು ನಾನೇ ನಿಲ್ತೀನಿ ಅಂತೇಳಿ. ಹೀಗಾಗಿ ನಿಲ್ಲದೇ ಇದ್ರೆ ಏನು ಮಾಡಬೇಕು? ಕಾಂಗ್ರೆಸ್ನ ಗೆಲ್ಲಿಸಬೇಕು. ಯಾರನ್ನು ನಿಲ್ಲಿಸೋದು? ಯೋಗೇಶ್ವರ್ಗೆ ಓಪನ್ ಆಫರ್ ಕೊಟ್ಟರು ಡಿ ಕೆ ಸುರೇಶ್. ಕಾಂಗ್ರೆಸ್ ಸೇರಿ ಗೆದ್ದರೆ ಮಿನಿಸ್ಟರ್ ಮಾಡ್ತೇನೆ. ಅರೆ ವಾ, ಸಿ ಪಿ ಯೋಗೇಶ್ವರ್ಗೆ ಡಿ ಕೆ ಸುರೇಶ್ ಓಪನ್ ಆಫರ್ ಕೊಟ್ಟರು. ಈ ಆಫರ್ ನಿಜವಾಗಿ ಚೆನ್ನಾಗಿದೆ. ಯಾಕೆ ಹೇಳಿ? ಆಯ್ತಪ್ಪ, BJP MLA ಆಗಿ ನೀವು ಗೆದ್ರಿ, ಏನು ಕಡ್ದು ಕಟ್ಟಾಗ್ತೀರಿ? ಒಬ್ಬ MLA 4 ವರ್ಷ ಸುಮ್ಮನೆ MLA ಆಗಿರಬೇಕು. MLC ಆಲ್ರೆಡಿ ಆಗಿದ್ದೀರಿ, ಏನು ಕಡ್ದು ಕಟ್ಟಾಕಿದ್ದೀರಿ? ಆಯಿತು, JDSಗೆ ಹೋಗಿ MLA ಆಗಿದ್ರಿ, ಏನು ಕಡ್ದು ಕಟ್ಟಾಗ್ತೀರಿ? 4 ವರ್ಷ ಪುಕ್ಷಟ MLA ಆಗಿ ನಿಲ್ಲಬೇಕು. ಆಯಿತು, ಪಕ್ಷೇತರಾಗಿ ಗೆದ್ರಿ, ಏನು ಕಡ್ದು ಕಟ್ಟಾಗ್ತೀರಿ? ಪಕ್ಷೇತರಾಗಿ MLA ಆಗಿ ನಿಲ್ಲಬೇಕು. MLC ಆಗಿಲ್ವಾ? ಇನ್ಯಾಕೆ
ಕಾಂಗ್ರೆಸ್ಗೆ ಹೋದರೆ MLA ಆದರೆ ಮಿನಿಸ್ಟ್ರ್ ಮಾಡಿದರೆ ಇದೇ ತಾನೇ ಪರಮೋಚ್ಚ ಆಸೆ. ಯೋಗೇಶ್ವರ್ ಕೈ ಹಿಡಿದರೆ DK ಬ್ರದರ್ಸ್ ಬಲವೃದ್ಧಿ. ಅಲ್ಲಿ ಯೋಗೇಶ್ವರ ಗೆದ್ದರೆ ಗೆಲ್ಲೋದು ಯೋಗೇಶ್ವರ ಅಲ್ಲ, DK ಶಿವಕುಮಾರ್ ಅವರ ವರ್ಚಸ್ಸು, DK ಶಿವಕುಮಾರ್ ಅವರ ಈಗೋ. DK ಶಿವಕುಮಾರ್ ಅವರು ಕೊತ ಕುದೀತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸೋತಿದ್ದಾನೆ, ಏನಾದರೂ ಮಾಡಿ ಬೆಂಗಳೂರು ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಅವರಿಗೆ ಡಿಕ್ಕಿ ಯಾರು HD ಕುಮಾರಸ್ವಾಮಿಗೊಂದು ಡಿಚ್ಚಿ ಹೊಡಿಲೇಬೇಕು, ನನ್ನ ಪಕ್ಷ ಗೆಲ್ಲಬೇಕು, ಇಲ್ಲಾಂದರೆ ನಾನು ಗೆಲ್ಲಬೇಕು. ಈಗ ಒಂದು ವೇಳೆ ಚನ್ನಪಟ್ಟಣ ಗೆದ್ದರೆ ರಾಮನಗರದ 4 ಕ್ಷೇತ್ರಗಳ ಪೈಕಿ ಒಂದು JDS ಇರಲ್ಲ, ಗೌಡ್ರ ಕುಟುಂಬಕ್ಕೆ ನೆಲೆ ಇರಲ್ಲ. ಯಾಕೆ? ರಾಮನಗರ ಕಾಂಗ್ರೆಸ್ MLA, ಮಾಗಡಿ ಬಾಲಕೃಷ್ಣ ಕಾಂಗ್ರೆಸ್ MLA, ಕನಕಪುರ DK ಶಿವಕುಮಾರ್ ಕಾಂಗ್ರೆಸ್ MLA, ಚನ್ನಪಟ್ಟಣ ಒಬ್ಬರೇ ಇರೋದು HD ಕುಮಾರಸ್ವಾಮಿ. ಅಲ್ಲಿ ಸೋಲಿಸ್ಬಿಟ್ರೆ ಆರಾಮ್ಸೆ ಹೇಳ್ತಾರೆ ಕುಮಾರಸ್ವಾಮಿ, ಯಾರು DK ಶಿವಕುಮಾರ್, ನೋಡ್ರಿ ರಾಮನಗರದಲ್ಲಿ JDS ಒಂದು ಇಲ್ಲ, ಎಲ್ಲ ಕ್ಲೀನ್ ಸ್ವೀಪ್ ಮಾಡಿದ್ದೀವಿ. ಅದನ್ನು ಹೇಳಬೇಕಾಗಿದೆ ಅವರಿಗೆ. ಈಗಾಗಲೇ ರಾಮನಗರ ಕೈವಶ ಮಾಡಿಕೊಳ್ಳಲಾಗಿದೆ. ಕನಕಪುರ ಮಾಗಡಿಯಲ್ಲೂ ಕಾಂಗ್ರೆಸ್ ಪ್ರಾಬಲ್ಯ ಇದೆ. ಸದ್ಯ ರಾಮನಗರದಲ್ಲ ಚನ್ನಪಟ್ಟಣದಲ್ಲಿ ಮಾತ್ರ JDS ಶಾಸಕರಿದ್ದಾರೆ. 2023ರಲ್ಲಿ HDK ಎದುರು 79,918 ಮತ ಪಡೆದಿದ್ದರು ಸೈನಿಕ. ಕೇವಲ 15,974 ಮತಗಳಿಂದ ಸೋತಿದ್ರು CP ಯೋಗೇಶ್ವರ್. ಕಾಂಗ್ರೆಸ್ ಯೋಗೇಶ್ವರ್ ಸೇರಿದರೆ ಇಲ್ಲಿ ಇಷ್ಟೇ ಸರ್ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಇವರು ಯಾರ ಜೊತೆ ಸೇರ್ತಾರೆ ಅವ್ರು ಗೆಲ್ತಾರೆ. ಕುಮಾರಸ್ವಾಮಿ ಜೊತೆ ಸೇರಿದ್ರೆ, ಯೋಗೇಶ್ವರ್ ಸೇರಿದ್ರೆ JDS ಗೆಲ್ಲತ್ತೆ, ವಿಜಯೇಂದ್ರ ಜೊತೆ ಸೇರಿದ್ರೆ BJP ಗೆಲ್ಲತ್ತೆ, ಅಥವಾ DK ಜೊತೆ ಸೇರಿದ್ರೆ ಕಾಂಗ್ರೆಸ್ ಗೆಲ್ಲತ್ತೆ ಅಷ್ಟೇ. ಕೊನೆಗೂ ಜಮ್ಮು ಕಾಶ್ಮೀರಕ್ಕೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. 3 ಹಂತದಲ್ಲಿ ನಡೆಯುವ ಎಲೆಕ್ಷನ್ಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದರ ಮಧ್ಯೆ ಸ್ಥಳೀಯ ಪಕ್ಷಗಳು ಹೊಸ ಬಾಂಬ್ ಸಿಡಿಸಿವೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎರಡು ರಾಜ್ಯಗಳಿಗೆ ಚುನಾವಣೆ ದಿನಾಂಕ ಘೋಷಣೆ. ಜಮ್ಮು ಕಾಶ್ಮೀರದಲ್ಲಿ 10 ವರ್ಷಗಳ ನಂತರ ಎಲೆಕ್ಷನ್. ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭೆಗಳಿಗೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಎಲೆಕ್ಷನ್ ಡೇಟ್ ಘೋಷಿಸಿದ್ದಾರೆ. ಅಧಿಕಾರಿಗಳು ಕಣಿವೆ ರಾಜ್ಯದ ಎಲ್ಲ ಕಡೆ ಹೋಗಿ ಚುನಾವಣೆ ತಯಾರಿ ಮಾಡಿದ್ದಾರೆ. ಜನರು ತಮ್ಮ ಭವಿಷ್ಯವನ್ನ ತಾವೇ ಬರೆದುಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ಎಂದರು. ಜಮ್ಮು ಕಾಶ್ಮೀರದ 90 ಕ್ಷೇತ್ರಗಳಲ್ಲಿ 3 ಹಂತದಲ್ಲಿ ಮತದಾನ ನಡೆಯಲಿದೆ. ಸೆಪ್ಟೆಂಬರ್ 18 ಹಾಗೂ 25 ಮತ್ತು ಅಕ್ಟೋಬರ್ 1ರಂದು ವೋಟಿಂಗ್ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 87,09,000 ಮತದಾರರಿದ್ದಾರೆ. 42,62,000 ಮಹಿಳೆಯರು, 44,46,000 ಪುರುಷ ಮತದಾರರಿದ್ದಾರೆ. 3,71,000 ನೂತನ ಮತದಾರರಿದ್ದು ಅಕ್ಟೋಬರ್ 1ರಂದು ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶ ಹೊರಬೀಳಲಿದೆ. Elections in J&K will be held in 3 phases. So this is a shorter period. Date of poll will be 18th of September and it's a Wednesday. Second phase would be on 29th of August and the statutory period of nominations and all. Poll being on 25th of September. And phase 3, nomination on 5th of September and every voting finishing on 1st of October. Counting would be on 4th of October. ಜಮ್ಮು ಕಾಶ್ಮೀರದ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕಿರಿಕ್ ಶುರುವಾಗಿದೆ. ಕಳೆದ 24 ಗಂಟೆಯಲ್ಲೇ 200ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಮಾಜಿ ಸಿಎಂ ಓಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. लगातार पिछले 24 घंटे में जो बेशुमार यहाँ ट्रांसफरें हुई, इलेक्शन कमीशन को उनका फौरी तौर जायजा लेना चाहिए. इतने सारे अफसर अचानक ट्रांसफर किए जाना हमें तो शक है. ಹರಿಯಾಣದ 90 ಕ್ಷೇತ್ರಗಳಿಗೆ ಅಕ್ಟೋಬರ್ 1ರಂದು ಏಕಕಾಲಕ್ಕೆ ಮತದಾನ ನಡೆಯಲಿದ್ದು ಅಕ್ಟೋಬರ್ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರ ಒಮ್ಮೆ ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ, ಮುಫ್ತಿ ಸಯೀದ್, ಆ ನಂತರ ಗುಲಾಂ ನಬಿ ಆಜಾದ್, ಇದು ಬಿಟ್ಟರೆ ಬೇರೆ ಹೆಸರು ಕೇಳಲೇ ಇಲ್ಲ ನಾವು. ಯಾಕೆ ಬೇರೆಯವರು ಯಾರು ಆಗಲೇಬಾರ್ದ? ನೋಡಿ, ಜಮ್ಮು ಕಾಶ್ಮೀರ 2014ರ ಚುನಾವಣೆ ಕೊನೆ, ಅದಾಂತರ ಚುನಾವಣೆ ಆಗಿಲ್ಲ. ಅದಾದ ನಂತರ ಆರ್ಟಿಕಲ್ 370 ತೆಗೆಯಲಾಯಿತು.
ದೋ ಪ್ರಧಾನ್ ದೋ ಸಂವಿಧಾನ್ ಇಲ್ಲ ಈಗ. ಆವತ್ತು ನಡೆದಂಥ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರ್ ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ ಮುಫ್ತಿ ಸಯೀದ್ ಅವರ ಪಾರ್ಟಿ 28 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಆಗ ಇದ್ದದ್ದು 83, ಒಟ್ಟು 83 ಇತ್ತು. 83ರಲ್ಲಿ 42 ಬಂದವರು ಗೆಲ್ತಿದ್ರು. BJP 25 ಸ್ಥಾನ ಪಡ್ಕೊಂಡಿತ್ತು. JK ನ್ಯಾಷನಲ್ ಕಾನ್ಫರೆನ್ಸ್, ಫರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಅವರ ಪಾರ್ಟಿ NC ನ್ಯಾಷನಲ್ ಕಾನ್ಫರೆನ್ಸ್ 15, ಕಾಂಗ್ರೆಸ್ 12 ಮತ್ತು ಇತರರು. ಇಲ್ಲೇನಾಯಿತು, ಜಮ್ಮು ಕಾಶ್ಮೀರ್ PDP ಪಾರ್ಟಿ ಮತ್ತು BJP ಜೊತೆ ಸೇರಿ ಸರ್ಕಾರವನ್ನು ರಚಿಸಿತು, ಆಮೇಲೆ ಬಿದ್ದೋಯ್ತು, ಆಮೇಲೆ ಹಂಗೆ ನಿಂತೋಗ್ಬಿಡ್ತು. ಇಲ್ಲಿ ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖವಾಗಿ ಗುಲಾಂ ನಬಿ ಆಜಾದ್ ಇದ್ದರು. ಗುಲಾಂ ನಬಿ ಆಜಾದ್ ಮತ್ತು ಅಶೋಕ್ ಗೆಹ್ಲೋಟ್ ಇವರಿಬ್ಬರು ಬಂದು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಮತ್ತು JDS ಸರ್ಕಾರ ಆಯ್ತಲ್ಲ, ಆಗ ಅದರ ನೇತೃತ್ವ ವಹಿಸಿದ್ದು ಇವರಿಬ್ಬರೇ. ಆಮೇಲೆ ಗುಲಾಂ ನಬಿ ಆಜಾದ್ ಪಕ್ಷ ಬಿಟ್ಟರು, BJPಗೆ ಹೋಗ್ತಾರೆ ಅಂತಿತ್ತು, BJPಗೆ ಹೋಗಲಿಲ್ಲ, ಅವ್ರದ್ದೊಂದು ಪಾರ್ಟಿ ಮಾಡಿಕೊಂಡ್ರು. ಭಾಳ ಉನ್ನತ ಮಟ್ಟದ ನಾಯಕ. ಅವರ ಬಗ್ಗೆ ಭಾಳ ದೊಡ್ಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ನರೇಂದ್ರ ಮೋದಿ. ನಂತರ ಅವರಿಗೆ